ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜೆ.ಪಿ. ಪಾಟೀಲ್ ಅವರ ಮೊದಲ ಹೆಂಡತಿ ಗಾಯತ್ರಿ ದೇವಿ ಭಾರ್ಗವಿ ಜೊತೆ ಜೆ.ಪಿ. ಮನೆಗೆ ಎಂಟ್ರಿ ಕೊಟ್ಟಿದ್ದೆ ಜೆ.ಪಿ. ದಗದಗಿಸ್ತಿದ್ದಾರೆ. ಹಾಗಿದ್ರೆ ಏನಾಯಿತು ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಕಾಳಿಯ ಅವತಾರವನ್ನು ತಾಳಿ ಮಕ್ಕಳನ್ನು ಕಾಪಾಡೋದಕ್ಕೆ ಅಂತ ಮುಂದಾಗ್ತಾರೆ. ಆದರೆ ಶಕ್ತಿ ಪ್ರಸಾದ್ ಮನೆಯಿಂದನೇ 2 ಬ್ಯಾಚ್ ಹೊರಟಿರುತ್ತೆ. ಅದರಲ್ಲಿ ಗಂಗಾನೇ ಅದರ ಮುಂದಾಳತ್ವವನ್ನು ವಹಿಸ್ಕೊಂಡಿರ್ತಾರೆ. ಎಲ್ಲ ಬ್ಯಾಚ್ಗಳು ಕೂಡ ಬಂದು ಸೇರಿದೆ. ಜಸ್ಟ್ ಇನ್ನು 2 ಬ್ಯಾಚ್ ಬರಬೇಕು, ಅದರ ಮುಂದಾಳತ್ವ ವಹಿಸ್ಕೊಂಡಿರುವುದೇ ಗಂಗಾ ಆಗಿದ್ದಾರೆ. ಆದರೆ ಅದನ್ನು ಹೇಗಾದರೂ ಮಾಡಿ ತಡಿಲಿಬೇಕು ಅಂತ ಭಾರ್ಗವಿ ಮುಂದಾಗ್ತಿದ್ದಾಳೆ. ಹಾಗಾಗಿ ಭಾರ್ಗವಿ ಮುಖ ಮುಚ್ಕೊಂಡು ಹೋಗಿ ಕಾಳಿ ಅವತಾರವನ್ನು ತಾಳಿ ಮಕ್ಕಳನ್ನು ಕಾಪಾಡೋಕ್ಕೆ ಹೋದಾಗ ಭಾರ್ಗವಿ ಸತ್ಯ ರಿವೀಲ್ ಆಗುತ್ತೆ. ಬಿಕಾಸ್ ಮುಖಕ್ಕೆ ಹಾಕಿದಂಥ ಕೆಂಪು ಮಾಸ್ಕು ಕಸ್ಕೊಂಡ್ಬಿಡುತ್ತೆ. ಹಾಗಾಗಿ ಅದು ಭಾರ್ಗವಿಯನ್ನು ವಿಷಯ ಗೊತ್ತಾಗುತ್ತೆ. ನಂತರ ರೌಡಿಗಳಿಗೆ ಹಿಕ್ಕಮುಖ ಬಾರಿಸಿ ಮಕ್ಕಳನ್ನು ಕಾಪಾಡೋದಕ್ಕೆ ಅಂತ ಓಡ್ತಿರ್ತಾಳೆ. ಬಟ್ ಅಷ್ಟರಲ್ಲಿ ಒಂದು ಹೆಂಗಸು ಬಂದು ಆಕೆಗೆ ಡಿಕ್ಕಿ ಹೊಡಿತಾರೆ. ಡಿಕ್ಕಿ ಹೊಡೆದ ಭಾರ್ಗವಿ ಅದನ್ನು ಕೂಡ ಲಿಕ್ಕಿಸದೆ ಕಾಪಾಡೋದಕ್ಕೆ ಅಂತ ಹೋಗ್ತಾರೆ. ಬಟ್ ಅಷ್ಟರಲ್ಲಿ ಆ ಜೀಪಲ್ಲಿಂದ ಹೊರಟುಬಿಡುತ್ತೆ. ನಂತರ ಇಲ್ಲಿ ಬಿದ್ದಂತಹ ಗಾಯತ್ರಿ ದೇವಿಯನ್ನು ನೋಡಿ ಯಾರು ನೀವು ಎದ್ದೇಳಿ ಅಂತ ಎಬ್ಸೋಕ್ಕೆ ಹೋದಾಗ ಅವರನ್ನು ನೋಡಿ ಅವಳಿಗೆ ಅಚ್ಚರಿ ಆಗುತ್ತೆ. ಎಲ್ಲೂ ನೋಡಿದ್ದೀನಿ ಅನಿಸುತ್ತೆ. ಬಟ್ ಆ ಗಂಟಿಂದ ಬಿದ್ದಂಥ ಫೋಟೋವನ್ನು ನೋಡಿದ್ದೆ ಭಾರ್ಗವಿಗೆ ಕ್ಲಾರಿಟಿ ಸಿಗುತ್ತೆ. ಇದು ಬೇರೆ ಯಾರೂ ಅಲ್ಲ, ಅವತ್ತು ನಾನು ಅಪ್ಪನ ಬುಕ್ನಲ್ಲಿ ನೋಡಿದಂಥ ಅದೇ ಒಂದು ಗಾಯತ್ರಿ ದೇವಿಯ ಫೋಟೋ. ಹಾಗಿದ್ರೆ ಇವರು ಜೆ.ಪಿ. ಮಾವನ ಹೆಂಡತಿ ಗಾಯತ್ರಿ ದೇವಿನ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಮುಂದಾಗ್ತಾಳೆ ಭಾರ್ಗವಿ. ನೀವು ಗಾಯತ್ರಿ ದೇವಿನ ಅಂದಾಗ ನನ್ನ ಹೆಸರು ನಿನಗೆ ಗೊತ್ತು ಅಂತ ಹೇಳಿ ಗಾಯತ್ರಿ ದೇವಿ ಪ್ರಶ್ನೆ ಮಾಡ್ತಾರೆ. ಅದು ನನ್ನ ತಂದೆ ರವೀಂದ್ರ ಭಟ್ಗಳವರು. ಹಾಗಾಗಿ ನನಗೆ ನಿಮ್ಮ ವಿಷಯ ಗೊತ್ತದೆ ಅಂದಾಗ ರವೀಂದ್ರ ನಿನ್ನ ತಂದೆನಾ? ನಾನು ಅವನಿಗೆ ಎಷ್ಟು ಕಾಲ್ ಮಾಡ್ತಿದ್ದೀನಿ ಗೊತ್ತಾ? ಇಷ್ಟು ವರ್ಷಗಳ ಕಾಲ ಅವನು ಹೇಳೋ ರೀತಿಯೇ ನನಗೆ ಯಾರ ಕೈಗೂ ಕೂಡ ಸಿಗದೆ ಓಡ್ತಾನೆ ಬಂದ. ನಾನು ಕಾಲ್ ಮಾಡ್ತಾನೆ ಇದ್ದೀನಿ, ಅವನು ಕಾಲ್ ರಿಸೀವೇ ಮಾಡ್ತಿಲ್ಲ ರವೀಂದ್ರ ಅಂತ ಗಾಯತ್ರಿ ದೇವಿ ಹೇಳ್ತಾರೆ. ಅವ್ರನ್ನ ಕಳ್ಕೊಂಡು ಸ್ವಲ್ಪ ದಿನಗಳಾಯಿತು, ಅವ್ರು ತೀರ್ ಹೋಗಿದ್ದಾರೆ ಅಂತ ಭಾರ್ಗವಿ ಹೇಳಿದಾಗ ಏನು ಹಾಗಿದ್ರೆ ಈ ಜೆ.ಪಿ. ರವೀಂದ್ರನ ಕಥೆಯನ್ನು ಕೂಡ ಮುಗಿಸ್ಬಿಟ್ನ? ಖಂಡಿತವಾಗ್ಲೂ ಆ ಪಾಪಿ ರವೀಂದ್ರನು ಮುಗಿಸ್ಬಿಟ್ಟಿದ್ದಾನೆ ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಾರೆ. ಈ ಮಾತನ್ನು ಕೇಳಿದೆ ಭಾರ್ಗವಿ ಕುಸಿದು ಹೋಗ್ತಾಳೆ. ಏನು ಮಾತಾಡ್ತಿದ್ರೆ ನೀವು? ಇವರು ನನ್ನ ತಂದೆಯನ್ನು ಸಾಯಿಸೋದ ಅಂದಾಗ ಹೌದು, ಇವನು ಎಂಥ ಪಾಪಿ ಅಂತ ಗೊತ್ತಿಲ್ಲ. ಅವನ ಕೆಲಸಕ್ಕೆ ಯಾರೇ ಅಡ್ಡ ಬಂದರೂ ಕೂಡ ಅವರನ್ನು ಅವನು ಬಿಡುವುದಿಲ್ಲ. ಅಂಥ ಮಹಾನ್ ಪಾಪಿಷ್ಟ ರವೀಂದ್ರ ನನಗೆ ಎಷ್ಟು ಸಹಾಯ ಮಾಡಿದ್ದಾನೆ, ನನ್ನನ್ನು ಎಷ್ಟು ಕಾಪಾಡಿದ್ದಾನೆ. ಆದರೆ ಇವತ್ತು ಅವನ ಕಥೆಯನ್ನೇ ಮುಗಿಸ್ಬಿಟ್ಟಿದ್ದಾನೆ. ನಿಜಕ್ಕೂ ಇವನು ಎಂಥ ಪಾಪಿ, ಇವನು ನಂಬಿದವ್ರಿಗೆ ಯಾರಿಗೂ ಕೂಡ ಒಳ್ಳೇದು ಮಾಡೋದಿಲ್ಲ, ಎಲ್ಲರಿಗೂ ಕೂಡ ಕೆಡಕೆ ಬಯಸೋದು. ನನಗೂ ಕೂಡ ಇವನಿಂದನೇ ಆಪತ್ತಿರುವುದು. ಅದೇ ಕಾರಣಕ್ಕೆ ನಾನು ಯಾರ ಕೈಗೂ ಕೂಡ ಸಿಗದೆ ಹೋಗ್ತಿರೋದು. ಈ ಜೆ.ಪಿ. ಕೈಗೆ ನಾನು ಸಿಕ್ಕಿದ್ರೆ ನನ್ನನ್ನು ಕೂಡ ಇವನು ಮುಗಿಸ್ಬಿಡ್ತಾನೆ ಅಂತ ಹೇಳಿ ಗಾಯತ್ರಿ ದೇವಿ ಹೆದರಿ ಮಾತಾಡ್ತಿದ್ದಾರೆ. ಈ ಕಡೆ ಭಾರ್ಗವಿಗೆ ಅಚ್ಚರಿ ಆಗ್ತದೆ. ಇವರು ಮಾತಾಡ್ತಿರೋದಕ್ಕೂ ಇದಕ್ಕೂ ಏನು ಸಂಬಂಧ? ಯಾಕೆ ಇವರು ಜೆ.ಪಿ. ಮಾವನ ಮೇಲೆ ಈ ರೀತಿ ಆಗ್ತಿದ್ದಾರೆ? ಹಾಗಿದ್ರೆ ಅಪ್ಪನ ಕಥೆಯನ್ನು ಮುಗಿಸಿದ್ದು ಜೆ.ಪಿ. ಮಾವನ ಅಂತ ಹೇಳಿ ಭಾರ್ಗವಿ ಶಾಕ್ ಆಗ್ತಾಳೆ. ಇತ್ತ ಕಡೆ ನಿರ್ಮಲ್ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಜೆ.ಪಿ. ಗಾಯತ್ರಿ ದೇವಿಯ ನೆನಪನ್ನು ಇನ್ನೂ ಕೂಡ ಇಟ್ಕೊಂಡಿದ್ದಾರೆ. ಆಕೆಯ ನೆನಪಿಗೋಸ್ಕರ ಉಂಗುರವನ್ನು ಇಟ್ಕೊಂಡಿದ್ದಾರೆ ಅಂತ. ಇದರಿಂದ ನಿರ್ಮಲ್ ಅವರು ಬೇಜಾರು ಮಾಡ್ಕೊಂಡಾಗ ಅರ್ಜುನ್ ಬಂದು ದಯವಿಟ್ಟು ಮಾಮ್ ಅಳಬೇಡಿ, ನೀವು ಯಾಕೆ ಅಳ್ತಾ ಇದ್ದೀರಾ? ಇದೆಲ್ಲ ಮುಗ್ದು ಹೋಗಿರುವ ಅಧ್ಯಾಯ, ಅವರು ತೀರು ಹೋಗಿದ್ದಾರೆ. ಅಂಥದ್ರಲ್ಲಿ ನೀವು ಈ ರೀತಿ ಬೇಜಾರು ಮಾಡಿಕೊಂಡ್ರೆ ಹೇಗೆ? ಇದೆಲ್ಲ ನೆನಪಿನ ವಿಷಯ ಅಷ್ಟೇ. ನೆನಪಿನ ವಿಷಯಕ್ಕೆ ನೀವು ಈ ರೀತಿ ಎಲ್ಲ ಬೇಜಾರು ಮಾಡ್ಕೋಬಾರ್ದು ಮಾಮ್. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಇಷ್ಟು ವರ್ಷಗಳ ಕಾಲ ನೀವು ಮತ್ತು ಡ್ಯಾಡ್ ಸಂಸಾರ ಮಾಡ್ಕೊಂಡು ಬಂದಿದ್ರ. ಇಷ್ಟು ವರ್ಷ ಅವರು ಎಲ್ಲರ ಜೊತೆ ಎಷ್ಟೆಲ್ಲ ಖಡಕ್ಕಾಗಿರ್ಬೋದು, ಆದರೆ ನಿಮ್ಮ ಮೇಲೆ ಯಾವತ್ತೂ ಕೂಡ ರೇಗಿಲ್ಲ. ಅಲ್ಲೇ ಗೊತ್ತಾಗತ್ತಲ್ವ ಅವ್ರು ನಿಮ್ಮನ್ನು ಎಷ್ಟು ಇಷ್ಟಪಡ್ತಾರೆ, ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಅಂತ. ದಯವಿಟ್ಟು ಮಾಮ ಆಗೋದನ್ನೆಲ್ಲ ಮರೆತು ಮೊದಲು ಹೇಗಿದ್ರು ಇಬ್ಬರು ಕೂಡ ಹಾಗೆ ನಿಮ್ಮನ್ನು ನೋಡೋಕೆ ಚಂದ ಅಂತ ಹೇಳಿ ಅರ್ಜುನ್ ಹೇಳ್ತಿದ್ದಾರೆ. ಈ ಕಡೆ ಚರಣ್ಗಂತೂ ತುಂಬ ಬೇಜಾರಾಗ್ಬಿಟ್ಟಿದೆ. ಹಾಗಿದ್ರೆ ಅಮ್ಮ ಬದುಕಿಲ್ವಾ ಅಂತ ಹೇಳಿ. ಜೊತೆಗೆ ಇಲ್ಲಿ ಅರ್ಜುನ್ ನಿರ್ಮಲ್ ಅವ್ರಿಗೆ ಬುದ್ಧಿ ಹೇಳ್ತಿದ್ರೆ ಅದು ಕೂಡ ಇಲ್ಲಿ ಚರಣ್ಗೆ ಇಷ್ಟ ಆಗ್ತಿಲ್ಲ. ಇತ್ತ ಕಡೆ ಜೆ.ಪಿ. ಪಾಟೀಲ್ ಕೂಡ ತುಂಬ ಅಂದರೆ ತುಂಬ ಬೇಜಾರಾಗಿದ್ದಾರೆ. ಅಲ್ಲಿಗೆ ಶಕುಂತಲ ಅವ್ರು ಬರ್ತಾರೆ. ನೋಡು ಜೆ.ಪಿ. ನಿರ್ಮಲಾ ನಿನ್ನ ಜೊತೆ 30 ವರ್ಷಗಳ ಕಾಲ ಸಂಸಾರ ಮಾಡಿದಾಳೆ. ಖಂಡಿತವಾಗ್ಲೂ ನೀನು ಅವಳನ್ನು ಎಷ್ಟು ಪ್ರೀತಿಸ್ತೀಯ ಅನ್ನೋದು ನನಗೂ ಕೂಡ ಗೊತ್ತಿದೆ. ಆದರೆ ಅವಳು ನಿನ್ನ ಜೊತೆ ಇಷ್ಟು ವರ್ಷಗಳ ಕಾಲ ಇದ್ದ ಮೇಲೆ ಈ ರೀತಿ ಪೊಸೆಸಿವ್ ಆಗೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ನೀನು ಕಳೆದು ಹೋಗಿರೋ ಗಾಯತ್ರಿ ದೇವಿಯ ನೆನಪನ್ನು ಇನ್ನೂ ಕೂಡ ಮನಸ್ಸಲ್ಲಿ ಇಟ್ಕೊಂಡಾಗ ಈಗ ಇರ್ತಕ್ಕಂಥ ನಿರ್ಮಲಾ ಮನಸ್ಸಿಗೆ ಬೇಜಾರಾಗತ್ತಲ್ವ? ನಾನು ಇಷ್ಟೆಲ್ಲ ಕಷ್ಟ
ಸುಖದಲ್ಲಿ ಭಾಗಿಯಾದರೂ ಕೂಡ ನನ್ನ ಗಂಡ ಇನ್ನೂ ಗಾಯತ್ರಿ ದೇವಿಯ ನೆನಪಲ್ಲೇ ಇದ್ದಾರೆ ಅಂತ ದಯವಿಟ್ಟು ನೀನು ಹೋಗು ಹೇಳು. ಖಂಡಿತ ಅವಳು ತುಂಬ ವಿಚಾರ ಮಾಡಿಕೊಂಡು ಕಣ್ಣೀರು ಹಾಕ್ತಿದ್ದಾಳೆ. ನೀನು ಹೋಗಿ ಅವಳಿಗೆ ಸಾಂತ್ವನ ಹೇಳಿದ್ರೆ ಖಂಡಿತವಾಗ್ಲೂ ಅವಳು ಅರ್ಥ ಮಾಡ್ಕೋತಾಳೆ. ಅವಳ ನೋವು ಕೂಡ ದುಃಖ ಕೂಡ ಕಡಿಮೆ ಆಗತ್ತೆ ಅಂತ ಹೇಳಿ ಶಕುಂತಲ್ ಅವರು ಹೇಳ್ತಾರೆ. ಆಗ JP ಪಾಟೀಲ್ ತನ್ನ ಹೆಂಡತಿ ಬಳಿಗೆ ಹೋಗ್ತಿದ್ದಾರೆ. ಈ ಕಡೆ ರುದ್ರವರು ಕೂಡ ನಿರ್ಮಲ್ ಅವ್ರಿಗೆ ಸಮಾಧಾನ ಮಾಡ್ತಿರ್ತಾರೆ. ಆಗ JP ಪಾಟೀಲ್ ನಿರ್ಮಲ್ ಅವ್ರ ಹತ್ರ ಹೋಗುತ್ತೆ. ನೋಡು ನಿರ್ಮಲಾ, ಇಷ್ಟು ವರ್ಷಗಳ ಕಾಲ ನಾನು ಎಷ್ಟೇ ಕೋಪ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಇದ್ರೂ ಕೂಡ ನೀನು ಅದನ್ನು ಎಲ್ಲವನ್ನ ಕೂಡ ಸಹಿಸ್ಕೊಂಡು ನನ್ನ ಜೊತೆ ಇಷ್ಟು ವರ್ಷಗಳ ಕಾಲ ಒಳ್ಳೆ ರೀತಿಯಲ್ಲಿ ಸಂಸಾರ ಮಾಡ್ಕೊಂಡು ಬಂದಿದ್ಯಾ. ನಿನ್ನ ಮನಸ್ಸಿಗೆ ನೋವು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗೇ ಇರಲಿಲ್ಲ. ಅವಳು ನನ್ನ ಹೆಂಡತಿಗಿಂತ ಹೆಚ್ಚಾಗಿ ನನ್ನ ಗೆಳತಿಯಾಗಿದ್ಲು. ಹಾಗಾಗಿ ಅವಳ ನೆನಪಿಗೆ ಈ ಉಂಗುರವನ್ನು ಇಟ್ಕೊಂಡಿದ್ದೆ ಅಷ್ಟೇ. ಅದನ್ನು ಹೊರತಾಗಿ ಬೇರೆ ಏನೂ ಕೂಡ ಇಲ್ಲ. ನನ್ನ ಮನಸ್ಸಲ್ಲಿರೋದು ನೀನೇನೆ. ನಿನಗೆ ನನ್ನ ಪ್ರೀತಿ ಏನು ಅನ್ನೋದು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳಿ JP ನಿರ್ಮಲ ಅವರನ್ನು ಸಮಾಧಾನ ಮಾಡ್ತಿದ್ದಾರೆ. ಅತ್ತ ಕಡೆ ಬೃಂದ ಗಾಯತ್ರಿ ದೇವಿಯನ್ನು ಹುಡುಕಿ ತನ್ನ ಗಂಡನ ಮುಂದೆ ಕರ್ಕೊಂಡು ಹೋಗಬೇಕು. ಆಗ ನನ್ನ ಗಂಡನ ಪ್ರೀತಿ ನನಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಗಾಯತ್ರಿ ದೇವಿಯನ್ನು ಹುಡುಕಾಡ್ತಿದ್ದಾರೆ. ಬಟ್ ಇದು ಶಕ್ತಿ ಪ್ರಸಾದ್ಗೆ ಗೊತ್ತಾಗಿದ್ದ ತಡ ಏನು ಮಾಡ್ತಿದ್ಯಾ ಬೃಂದ, ನೀನು ಗಾಯತ್ರಿ ದೇವಿಯನ್ನು ಹುಡ್ಕೋ ಬರ್ತಾಯಿದ್ಯಾ. ನೀನು ಏನೇ ಮಾಡಿದ್ರೂ ಕೂಡ ಗಾಯತ್ರಿ ದೇವಿಯನ್ನು ಹುಡ್ಕೋದಕ್ಕೆ ನಿನ್ನಿಂದ ಸಾಧ್ಯ ಆಗೋದೇ ಇಲ್ಲ. ಅಷ್ಟು ಸುಲಭಕ್ಕೆ ಗಾಯತ್ರಿ ದೇವಿ ನಿನಗೆ ಸಿಗ್ತಾರೆ ಅಂತ ಅಂದ್ಕೊಂಡಿದ್ಯಾ. ಸಿಕ್ಕಿದ್ರೆ ಅದು ನಿನ್ನ ಭ್ರಮೆಯ ಆಗಿರುತ್ತಷ್ಟು. ಯಾವುದೇ ಕಾರಣಕ್ಕೂ ಗಾಯತ್ರಿ ದೇವಿಯನ್ನು ಹುಡ್ಕೋದು ನಿನ್ನಿಂದ ಅಸಾಧ್ಯ. ಮೊದಲು ಈ ಒಂದು ಪ್ರಯತ್ನವನ್ನು ಬಿಟ್ಟುಬಿಡು ಅಂತ ಹೇಳ್ತಾರೆ. ಬಟ್ ಆಲ್ರೆಡಿ ಭಾರ್ಗವಿ ಕೈಗೆ ಗಾಯತ್ರಿ ದೇವಿ ಸಿಕ್ಕಿದ್ದಾರೆ. ಗಾಯತ್ರಿ ದೇವಿಯ ಆ ಮಾತುಗಳು ನಿಜಕ್ಕೂ ಭಾರ್ಗವಿಗೆ ಅಚ್ಚುರಿ ತರಿಸುತ್ತೆ. ಬಿಕಾಸ್ JP ಪಾಟೀಲ್ ಬಗ್ಗೆ ತುಂಬ ಅಂದರೆ ತುಂಬ ಹೇಳ್ತಿದ್ದಾರೆ. ಅವನೊಬ್ಬ ಕೇಡಿ, ಅವನೊಬ್ಬ ವಿಲಿಯನ್ನ, ಅವನು ಅಂತಿಂಥ ಮಹಾನ್ ಪಾಪಿ ಅಲ್ಲ, ಅವನೊಬ್ಬ ದೊಡ್ಡ ಮಹಾನ್ ಕೇಡಿ, ದೊಡ್ಡ ಮಹಾನ್ ಪಾಪಿ, ಹಾಗೆ ಹೀಗೆ ಅಂತ JP ಪಾಟೀಲ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಭಾರ್ಗವಿಗೆ ತಿಳಿಸ್ತಿದ್ದಾರೆ. ಭಾರ್ಗವಿಗೆ ಅದನ್ನೆಲ್ಲ ನಂಬಬೇಕು ಬಿಡಬೇಕು ಒಂದು ಕೂಡ ಅರ್ಥ ಆಗ್ತಿಲ್ಲ. ಇದಕ್ಕೂ ನನ್ನ ತಂದೆ ಸಾವಿಗೂ ಆ ಮಕ್ಕಳ ಒಂದು ವಿಷಯಕ್ಕೂ ಏನು ಸಂಬಂಧ ಅನ್ನೋದು ಕೂಡ ಇಲ್ಲಿ ಭಾರ್ಗವಿಗೆ ಅರ್ಥ ಆಗ್ತಿಲ್ಲ. ಆದರೆ ಇಲ್ಲಿ ಗಾಯತ್ರಿ ದೇವಿ ನನಗೆ ತುಂಬ ಭಯ ಆಗತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಇಲ್ಲಿ ಭಾರ್ಗವಿ ನೀವೇನು ಯೋಚನೆ ಮಾಡಿಬಿಡಿ, ನಾನಿದ್ದೀನಿ ಅಂತ ಹೇಳ್ತಾರೆ. ನನಗೆ ಇವತ್ತು ಒಂದಿನ ರಾತ್ರಿ ಎಲ್ಲರೂ ಉಳ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತೀಯಮ್ಮ. ಇವತ್ತು ಜಸ್ಟ್ ಒಂದಿನ ರಾತ್ರಿ ಅಷ್ಟೇ, ನಾಳೆ ಒಳಗಡೆ ನಾನು ಹಾಗೆ ತಪ್ಪಿಸ್ಕೊಂಡು ಆ JPಯಿಂದ ಓಡಿಬಿಡ್ತೀನಿ ಅಂತ ಹೇಳಿದಾಗ ನೀವೇನು ಯೋಚನೆ ಮಾಡಿಬಿಡಿ ಅಮ್ಮ, ನೀವು ಎಲ್ಲಿ ಉಳ್ಕೋಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತದೆ. ನನ್ನ ಜೊತೆ ಬನ್ನಿ, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ JP ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಭಾರ್ಗವಿ ಸಿದ್ಧವಾಗಿದ್ದಾಳೆ. ಅತ್ತ ಕಡೆ JP ಪಾಟೀಲ್ ನಿರ್ಮಲ ಅವರನ್ನು ಸಮಾಧಾನ ಮಾಡ್ತಾನೆ. ಈ ಒಂದು ಉಂಗುರದಿಂದ ನಿನಗೆ ಸಮಸ್ಯೆ ಆಗ್ತದೆ ಅಂದರೆ ಈ ಒಂದು ನೆನಪು ನನಗೆ ಬೇಡವೇ ಬೇಡ, ಇನ್ನೆಂದೂ ಕೂಡ ನಾನು ಈ ನೆನಪನ್ನು ನನ್ನ ಬಳಿ ಇಟ್ಕೊಳ್ಳೋದಿಲ್ಲ ಅಂತ JP ಹೇಳ್ತಾರೆ. ಬಟ್ ಚರಣ್ಗೆ ಬೇಜಾರಾಗತ್ತೆ, ಆದರೆ ನಿರ್ಮಲಾ ಅರ್ಜುನ್ಗೆ ಖುಷಿ ಆಗುತ್ತೆ. ನಂತರ ಈ ಉಂಗುರದಿಂದ ಅಲ್ವಾ ನಿಂಗೆ ಇಷ್ಟೆಲ್ಲ ಬೇಜಾರಾಗಿರೋದು, ಆ ಉಂಗುರವನ್ನು ಎಸ್ದು ಬಿಡ್ತೀನಿ, ಇನ್ನು ಆ ನೆನಪೇ ನನ್ನ ಬಳಿಗೆ ಸುಳಿಯೋದಿಲ್ಲ ಅಂತ ಹೇಳಿ ಆ ಒಂದು ನೆನಪಿನ ಉಂಗುರವನ್ನು ಹಾಗೆ ಬಿಸಾಡ್ತಾರೆ. ಅದು ಹೋಗಿ ಭಾರ್ಗವಿ ಕಾಲ ಹತ್ರ ಬೀಳುತ್ತಾ. ಭಾರ್ಗವಿ ಅದನ್ನು ಎತ್ಕೋತಾಳೆ. ಎತ್ಕೊಂಡದ್ದ ಇಲ್ಲಿ JP ಪಾಟೀಲ್ ಆ ಹಳೆ ನೆನಪನ್ನು ಅಲ್ಲೇ ಕಿತ್ತು ಬಿಸಾಡಿ ಒಳಗಡೆ ಭಾರ್ಗವಿ ಅಂತ ಹೇಳ್ತಾರೆ. ಏನು ಮಾವ ಮಾತಾಡ್ತಿದ್ರ, ವಸ್ತುಗಳನ್ನ ಕಿತ್ತು ಬಿಸಾಡಬಹುದು, ಆದರೆ ಜೀವಂತ ಮನುಷ್ಯರನ್ನ ಕಿತ್ತಿ ಬಿಡಿಸಾಡೋಕ್ಕೆ ಸಾಧ್ಯವಾಗತ್ತಾ ಅಂತ ಹೇಳ್ತಿದ್ದಾಗ ಏನು ಮಾತಾಡ್ತಿದ್ಯಾ ನೀನು ಅಂತ ಭಾರ್ಗವಿನ JP ಪಾಟೀಲ್ ಪ್ರಶ್ನೆ ಮಾಡ್ತಾರೆ. ನಾನು ನಿಜನೇ ಹೇಳ್ತಿದ್ದೀನಿ ಮಾವ ಅಂತ ಹೇಳ್ತಿದ್ದಾಗೇ ಭಾರ್ಗವಿ ಹಿಂದೆ ಗಾಯತ್ರಿ ದೇವಿ ಎಂಟ್ರಿ ಕೊಡ್ತಾರೆ. ಗಾಯತ್ರಿ ದೇವಿಯನ್ನು ನೋಡಿದೆ ಗಾಯತ್ರಿ ಅಂತ JP ಪಾಟೀಲ್ ಹೇಳ್ತಿದ್ದಾರೆ. ಇಡೀ ಮನೆ ತತ್ತರಿಸಿ ಹೋಗ್ತದೆ. ಕೊನೆಗೂ ಸತ್ತಿರುವ ಗಾಯತ್ರಿ ದೇವಿ ಬದುಕಿದ್ದಾರೆ ಅನ್ನೋ ವಿಷಯ ಗೊತ್ತಾಗೋದ್ರ ಜೊತೆಗೆ ಮತ್ತೊಂದು ಗಾಯತ್ರಿ ದೇವಿಯ ರಹಸ್ಯ ಕೂಡ ಇದೆ. ಅದು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಗಾಯತ್ರಿ ದೇವಿ ಶಕ್ತಿ ಪ್ರಸಾದ್ ನಡುವೆ ಮಾತ್ರ ಇರೋದು. ಯಾಕಂದರೆ ಈ ಗಾಯತ್ರಿ ದೇವಿ ಬೇರೆ ಯಾರೂ ಅಲ್ಲ, ಗಂಗಾ ಗಾಯತ್ರಿ ದೇವಿ ಇಬ್ಬರು ಬೇರೆ ಬೇರೆ ಅಲ್ಲ, ಇಬ್ಬರು ಒಬ್ಬರೇನೆ. ಹಾಗಿದ್ರೆ ಏನಿರಬಹುದು ಇದರ ಹಿಂದಿನ ರಹಸ್ಯ, ಹಿಂದಿನ ಮರ್ಮ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.